ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ಜನರಲ್ ರೀಡಿಂಗ್ನೂ ಇನ್ಕ್ಲೂಡ್ ಇರುತ್ತೆ. ಕಾರ್ಡಲ್ಲಿ ಬರೋದನ್ನು ನಾನು ಹೇಳ್ತೀನಿ ನಿಮ್ಗೆ ತಿಳಿದಿರೋ ಹಾಗೆ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ನಿಮಗೆ ತಿಳಿದಿರೋ ಹಾಗೆ ಶನಿ ಮೀನ ರಾಶಿಯಲ್ಲಿ ವಕ್ರಿ ಆಗಿದ್ದಾನೆ ಆಲ್ರೆಡಿ. ಜುಲೈ 27ಇಂದ ನಿಮಗೆ ಡಿಸೆಂಬರ್ 10ವರೆಗೂ ಅಂತ ಹೇಳ್ತೀನಿ ನಾನು. ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. 8 ಆಫ್ ಕಪ್ಸ್ ನಾವು ಯೂಶಲಿ ಟ್ರಾವೆಲ್ ಕಾರ್ಡ್ ಅಂತಲೂ ಕರಿಬೋದು, ಲೈಕ್ ಮೂವಿಂಗ್ ಫಾರ್ವರ್ಡ್ ಇನ್ ಲೈಫ್ ಅಂತ ಅನ್ಬೋದು. ಒಂದು ಫೇತ್ ಇಟ್ಕೊಂಡು ಈ ಜೀವನ ಸಾಗಿಸೋದು ಅಂತ ಹೇಳ್ತೀವಲ್ವ, ಹೋಪ್ಫುಲ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು. ಸೆಕೆಂಡ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಇನ್ ಕೇಸ್ ನೀವು ರೀಸೆಂಟಾಗಿ ಮದುವೆ ಆಗಿದ್ದರೆ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಕರಿತೀವಿ. ಎಂಪ್ರೆಸ್ ಕಾರ್ಡ್ನ ವೆಕೇಷನ್ಸ್ ಕಾರ್ಡ್ ಅಂತ ಹೇಳ್ತೀವಿ. ಬೀಚ್ ಸೈಡ್ ವೆಕೇಷನ್ಸ್, ಸನ್ನಿ ಡೇ ವೆಕೇಷನ್ಸ್ ಅಂತ ಕರಿತೀವಿ. ಬಟ್ ಸ್ಟಿಲ್ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಕೇರ್ಫುಲ್ ಆಗಿರಿ. ಇನ್ ಕೇಸ್ ಸಪೋಸ್ ನಿಮಗೆ ಬೇಬಿ ಬೇಕಾಗಿದ್ದಿಲ್ಲ ಅಂದರೆ, ಪ್ರೆಗ್ನೆನ್ಸಿ ಬೇಕಿದ್ದಿಲ್ಲ ಅಂದರೆ, ಇಟ್ ಕ್ಯಾನ್ ಬಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಲ್ಸೋ ಅಂತ ಹೇಳ್ತೀನಿ. ಬಿಕಾಸ್ ಥರ್ಡ್ ಕಾರ್ಡ್ ನನಗೆ 5 ಆಫ್ ಸಾರ್ಡ್ಸ್. ಬರೋ ಅಂಥ ಗುಡ್ ನ್ಯೂಸ್ ಕೆಲವರಿಗೆ ಗುಡ್ ನ್ಯೂಸ್ ಆಗಿರುತ್ತೆ, ಬಟ್ ಇನ್ನೂ ಕೆಲವರಿಗೆ ದಟ್ ಮೇ ಬಿ ಗುಡ್ ನ್ಯೂಸ್ ಇಲ್ಲದೆ ಇರ್ಬೋದು ಅಂತ ಹೇಳ್ತೀನಿ. 5 ಆಫ್ ಸಾರ್ಡ್ಸ್ ಈಸ್ ಕಾಲ್ಡ್ ಡಿಟ್ಯಾಚಿಂಗ್ ಎಮೋಷ್ನಲಿ ಅಂತ ಹೇಳ್ತೀವಿ. ಸಿಚುವೇಶನ್ ಯಾವ ಥರ ಇದೆಯೋ ಗೊತ್ತಿಲ್ಲ. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ, ಏನೋ ನಾನು ತೊಗೊಂಡಿರೋ ಡಿಸಿಷನ್ ಸರಿ ಇಲ್ಲ, ಇವ್ರು ನನಗೆ ಒಳ್ಳೆ ಜೋಡಿ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣ ಪುಟ್ಟ ಜಗಳಗಳು, ಕನ್ಫ್ಲಿಕ್ಟ್ಸ್ ಆಗಿರ್ಬೋದು. ಇವರು ಎಮೋಷ್ನಲಿ ನನಗೆ ಸಪೋರ್ಟ್ ಇಲ್ಲ, ಎಮೋಷ್ನಲಿ ಡಿಟ್ಯಾಚ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ನೋ ಫ್ಯೂಚರ್ ಇನ್ ದಿಸ್ ರಿಲೇಷನ್ಶಿಪ್ಪು ಅಂತ ಅನ್ನಿಸ್ಬೋದು ಕೆಲವರಿಗೆ. ಇನ್ ಕೇಸ್ ಬರೀ ರಿಲೇಷನ್ಶಿಪ್, ಕಮಿಟೆಡ್ ರಿಲೇಷನಲ್ಲಿದ್ದರೆ ಕಂಟಿನ್ಯೂಯಸ್ಲಿ ವರೀಡ್ ಅಂತ ಹೇಳ್ತೀನಿ. ಲಾಟ್ ಅಬೌಟ್ ಫ್ಯೂಚರ್ ಅಂತ ಹೇಳ್ತೀನಿ. ಮೇ ಬಿ ಯಾರಿಗೆ ನೀವು ಪ್ರೆಗ್ನೆಂಟ್ ಆದಾಗಿಂದ ಏನೋ ಒಂದು ನೆಗೆಟಿವ್ ಸೈನ್ಸ್ ಕಾಣಿಸ್ತಾ ಇರ್ಬೋದು. ನೆಗೆಟಿವಿಟಿ, ಏನೋ ದೂರ ಆಗ್ತಿದ್ದಾರೆ ಅದರ್ ಪರ್ಸನ್ ಅಂತ ಅನ್ನಿಸ್ಬೋದು. ಫೋರ್ತ್ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಈಸ್ ತುಂಬ ಓವರ್ ಥಿಂಕಿಂಗ್, ಯೋಚನೆ ಇದೆ ಫ್ಯೂಚರ್ ಬಗ್ಗೆ ಅಂತ ಅನಿಸುತ್ತೆ ನನಗೆ. ಮೇ ಬಿ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಕೆರಿಯರಲ್ಲಾಗಿರ್ಬೋದು, ಇನ್ ಜನರಲ್ ನಿಮ್ಮ ಘನತೆ ಅಥವಾ ಪ್ರೆಸ್ಟೀಜ್ಗೋಸ್ಕರ, ನಿಮ್ಮದು ಒಂದು ಹೇಳ್ತೀವಲ್ಲ ಶೋ ಆಫ್ಗೋಸ್ಕರ ಬಿಗ್ ಡಿಸಿಷನ್ಸ್ನ ಅಥವಾ ಏನೋ ಒಂದು ಕೆಲಸನ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಅದನ್ನು ಮಾಡೋಕ್ಕಾಗಲ್ಲ. ಗಾದೆ ಇದೆ ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ. ಸೊ ಹುಷಾರಾಗಿರಿ ಅಂತ ಹೇಳ್ತೀನಿ. ಮೇ ಬಿ ಟಿಕೆಟ್ ಕ್ಯಾನ್ಸಲ್ ಆಗ್ಬೋದು. ಇವನ್ ಅದು ಫಿಲ್ಮ್ ಟಿಕೆಟ್ಸ್ ಇರ್ಬೋದು, ಅಥವಾ ಟ್ರೈನ್ ಫ್ಲೈಟ್ ಟಿಕೆಟ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ಲ್ಯಾನಿಂಗ್, ಎಲ್ಲಾದರೂ ನೀವು ರೀಲೊಕೇಟ್ ಆಗಬೇಕು ಅಥವಾ ಎಲ್ಲಾದರೂ ಫಾರಿನ್ ಲ್ಯಾಂಡ್ಗೆ ಹೋಗಿ ಸೆಟಲ್ ಆಗಬೇಕು, ಅದು ಒಂದು ಆಫರ್ ಮೇಲ್ ಬರಬೇಕಾಗಿತ್ತು ಅನ್ನೋರು ಎಲ್ಲ ರೆಡಿಯಾಗಿದ್ದು, ಪಾಸ್ಪೋರ್ಟ್, ವೀಸಾ, ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದ್ದು ಕೆಲವೊಂದು ಥಿಂಗ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ತುಲಾ ರಾಶಿಯವ್ರಿಗೆ. ಇದೇ ಅದೇ ಅಂತ ನಾನು ಹೇಳೋಕ್ಕಾಗಲ್ಲ. ಸಮಥಿಂಗ್ ಈಸ್ ಕ್ಯಾನ್ಸಲಿಂಗ್ ಅಂತ ಹೇಳ್ತೀನಿ. ಕಾಲು ನೋವು ಬರ್ಬೋದು ಅಂತ ಹೇಳ್ತೀನಿ, ಅಥವಾ ತುಂಬ ಟಯರ್ಡ್ ಫೀಲ್ ಆಗ್ಬೋದು ಆಗಸ್ಟ್ ಮಂತಲ್ಲಿ ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. 5th ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಸೊ ಕೀಪಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ನಿಮ್ಮದು ಏನು ವಿಷಯ ಇದೆ ಪರ್ಸ್ನಲಿ ಅಥವಾ ವಸ್ತುಗಳಿದೆ ಏನಿದೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆಗಸ್ಟ್ ಮಂತಲ್ಲಿ ಏನಾದರೂ ನೀವು ಯಾರಿಗಾದ್ರೂ ಕೊಟ್ಟರೆ ವಾಪಸ್ ಬರೋ ತುಂಬ ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ. ಅಥವಾ ನಿಮ್ಮದೇನೋ ಸೀಕ್ರೆಟ್ಸ್ ಇದೆ, ಏನೋ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋ, ಯಾರ ಹತ್ರನೂ ಹೇಳ್ತೀನಿ ಅಂದರೆ ನೀವು ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ ಹೇಳೋ ವಿಷಯನಾದರೂ ಕೇರ್ಫುಲ್ ಆಗಿರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಅದು ನಿಮಗೆ ತಿರುಗಿ ಬೀಳ್ಬೋದು. ನೀವು ಯಾವುದೋ ಒಂದು ನಂಬಿಕೆಯಿಂದ ಹೇಳಿರೋದು ನಿಮಗೆ ಉಲ್ಟಾ ಹೊಡಿಬೋದು ಅಂತ ಅನಿಸುತ್ತೆ ನನಗೆ. 6th ಕಾರ್ಡ್ ಈ 6 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. 7th ಈ ಸ್ಟಾರ್ ಕಾರ್ಡ್ ಬಂದಿದೆ. ಫೈಂಡಿಂಗ್ ಎ ಪೀಸ್ಫುಲ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಕೆಲವರಿಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ನಿಸ್ಬೋದು, ಕೆಲವ್ರಿಗೆ ಸಿಗ್ಬೋದು. ಬಟ್ ಮೂವಿಂಗ್ ಫಾರ್ವರ್ಡ್ ಟು ದಿ ಸಿಚುವೇಶನ್ ಅಂತ ಹೇಳ್ತೀನಿ. ಆ ಸಿಚುವೇಶನ್ನ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು. ಬಟ್ ಓವರ್ ಥಿಂಕಿಂಗ್ ತುಂಬಾ ಇದೆ. ಸ್ಟಾರ್ ಕಾರ್ಡ್ ಇರೋದ್ರಿಂದ ಕೆಲವ್ರಿಗೆ, ಸಿಂಗಲ್ ಇರೋರಿಗೆ
ಫೇಮಸ್ ಆಗಿರೋ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಆಗ್ಬೋದು, ಈ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಸಮಥಿಂಗ್ ನೀವೇ ಸ್ಟಾರ್ ಆಗ್ಬೋದು. ಸ್ಟಾರ್ ಕಾರ್ಡ್ ಈಸ್ ಹೋಪ್ ಅಂತ ಹೇಳ್ತೀನಿ. ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಹೋಪ್ ಹೋಗಿದೆ ಅಂದರೆ ಅಫ್ಕೋರ್ಸ್ ನೀವು ಹೋಪ್ನ ಇಟ್ಕೊಳ್ಬೋದು ಅಂತ ಸ್ಟಾರ್ ಕಾರ್ಡ್ ಹೇಳ್ತಾ ಇದೆ. ಸ್ಟಾರ್ ಈಸ್ ಪಾಸಿಟಿವ್ ಕಾರ್ಡ್ ಇದ್ದರೂ ಕೂಡ ದೇರ್ ಮಸ್ಟ್ ಬಿ ವೇಟಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಸಾರಿ, ಡಿಸ್ಟರ್ಬೆನ್ಸ್ ಇದ್ದರೆ ನಾನು ಸಾರಿ ಕೇಳ್ತೀನಿ. ವೇಟ್ನ ತೋರಿಸ್ತಾ ಇದೆ ಅಂತಲೂ ಹೇಳ್ಬೋದು ಸ್ಟಾರ್ ಕಾರ್ಡ್. ಇನ್ನೂ ಕೆಲವ್ರಿಗೆ ನಾನು ತುಂಬ ಏನು ಹೇಳ್ತೀವಿ, ಕಾಂಪ್ಲಿಕೇಟ್ನ ಮಾಡೋಕ್ಕೆ ಹೋಗಬೇಡಿ ಸಿಚುವೇಶನ್ನ ಅಂತ ಹೇಳ್ತೀನಿ. ಒಂದು ಸಣ್ಣ ಮಾತು, ಒಂದು ಸಣ್ಣ ಬ್ಲೇಮ್ನ ಹೋಗಲಿ ಬಿಡು, ಇದೊಂದು ಸರ್ತಿ ಕ್ಷಮಿಸ್ಬಿಡ್ತೀನಿ ಅಂತ ಬಿಟ್ಬಿಡಿ. ಅದನ್ನು ದೊಡ್ಡದು ಮಾಡಬೇಡಿ. ಫ್ಯೂಚರಲ್ಲಿ ರಿಗ್ರೆಟ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ವಿಷಯಕ್ಕೆ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಯೂಶಲಿ ನನ್ನ ಹತ್ರ ರೀಡಿಂಗ್ ತೊಗೊಳ್ಳೋದಾದರೆ ತುಂಬ ಪೇಷನ್ಸ್ ಅಂತ ತಾಳ್ಮೆ ಇರಬೇಕು. ನನ್ನ ಹತ್ರ ಕ್ಯೂವಲ್ಲಿ ರೀಡಿಂಗ್ಸ್ ಇರುತ್ತೆ. ಥ್ಯಾಂಕ್ ಯು.